ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೇವೆ ಅದನ್ನು ಕೆಲವರು ಹೇಳಿದ್ದಾರೆ ಅಷ್ಟೇ. ಬೇರೆ ಇನ್ನೇನು ಅದ್ಭುತ ಏನಿಲ್ಲ. ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೇವೆ ಅದನ್ನು ಕೆಲವರು ಹೇಳಿದ್ದಾರೆ ಅಷ್ಟೇ. ಬೇರೆ ಇನ್ನೇನು ಅದ್ಭುತ ಏನಿಲ್ಲ. ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೇವೆ ಅದನ್ನು ಕೆಲವರು ಹೇಳಿದ್ದಾರೆ ಅಷ್ಟೇ. ಬೇರೆ ಇನ್ನೇನು ಅದ್ಭುತ ಏನಿಲ್ಲ.